ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಬೇವಿನ ಮರದಲ್ಲಿ ಉಕ್ಕುತ್ತಿದೆ ಹಾಲು. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣದ ಹುಣಸಿ ಮರ ಯಲ್ಲಮ್ಮ ದೇವಿ ದೇವಸ್ಥಾನದ ಎದುರುಗಡೆ ಇರುವ ಬೇವಿನ ಮರವೊಂದರಲ್ಲಿ ಹಾಲಿನ ಮಾದರಿಯಲ್ಲಿ ಉಕ್ಕಿ ಹರಿಯುತ್ತಿದೆ ನೊರೆ ದ್ರವ ಪದಾರ್ಥದ ಹಾಲು. ಶುಕ್ರವಾರ ಸಾಯಂಕಾಲ ಸರಿಸುಮಾರು 4 ಗಂಟೆ ಸುಮಾರಿಗೆ ಬೇವಿನ ಮರವೊಂದರಲ್ಲಿ ಹಾಲಿನ ಮಾದರಿಯಲ್ಲಿ ದ್ರವ ಉಕ್ಕಿ ಹರಿದು ಬಂದು ರಸ್ತೆ ಬದಿಗೆ ಬೀಳುತ್ತಿರುವುದನ್ನು ಗಮನಿಸಿದ ಸಾರ್ವಜನಿಕರು ಇದೇ ವೇಳೆ ದಾರಿ ಹೋಕರು ಸ್ಥಳದಲ್ಲಿ ಜಮಾಯಿಸಿದ್ದು ನಾನಾ ರೀತಿಯ ಚರ್ಚೆಗಳಾಗ್ತಿವೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿ ವ್ಯಾಪಕವಾಗಿ ಹರಡಿದೆ. ಇದರಿಂದ ದೊಡ್ಡ ಪವಾಡ ನಡೀತಿದೆ ಎಂಬ ಆಶ್ಚರ್ಯಕರ ಭಾವನೆಯಲ್ಲಿ ಸುತ್ತಲಿನ ಜನಗಳು ಬಂದು ನಿಂತಿದ್ದಾರೆ. ಇವರುಗಳ ಪೈಕಿ ಅನೇಕರು ಇದು ದೈವ ಸ್ವರೂಪಿ ಮರ ಅಂತ ಭಕ್ತಿ ಭಾವದಿಂದ ಪೂಜೆಯನ್ನ ಸಲ್ಲಿಸಿದ್ರು. ವರದಿ ರಮೇಶ್. ಅಲ್ಲಿ ಬಿಟ್ಟು ಇಲ್ಲೇ ಸಾಕ್ಷಿ ಬಾಜಾನಿಲ್ಲ. ಬಂಡಾರ ಹಾಕ್ರೆ ಬಂಡಾರ ಹಾಕ್ರೆ ನಿಮ್ ಮುಂದೆ ನಮ್ಗೆ ಗೊತ್ತಾಗಲ್ಲ ಬಾರೋ ಹೇಳ್ರಿ. ನಮಗ ಇದು ಗೊತ್ತಾಗಲ್ಲ ದೇವ್ರದೋ ಏನದೋ ನೀವು ಜರ ಹೇಳಿದ್ರಪ್ಪ ನಮ್ಗೆ ಗೊತ್ತಾಗ್ತದ್ರಿ. ತಂಗಿದು ಹೇಳ್ರಪ್ಪ ಬಂದು ಹೌದ್ರಿ ರಾತ್ರಿ ಬಾರಕ್ಕ ಅಕ್ಕ ತಂಗಿ ಇಬ್ರು ಬಂದು ಕೂಡಿ ದೊಡ್ಡ ಶಾಂತಿ ಸಮಾಧಾನದಿಂದ ತಗೊಂಡ್ ಬಂದು ಕೂತು ಹೋಗ್ಯಾರ ಇಬ್ರು. ನನಗ 101 ಡೊಳ್ಳ ತಂದು ಹಚ್ಚಿ ನನ್ನ ಶಾಂತಿ ಸಮಾಧಾನದಿಂದ डजन होते. कुंद्र कुंद्र ಹಿಡೀರಿ ಹಿಡೀರಕ್ಕ ಹಿಡೀರಿ ಹಿಡೀರಿ ಆ ಕುರುಪಿ ಹಿಡ್ರಿ ಸರ್ ತೆಳಗ ಹೆಣ್ಮಕ್ಳು ಹಿಡ್ರಿ. ಯಾರು ಹೆಣ್ಮಕ್ಳು ಹಿಡ್ರಿ. ಬಂಡ್ರ ಹಚ್ಬಿಡ್ರಿ. ಎಷ್ಟು ದಿನ ಆಯ್ತು ರೀ?
ನಿನ್ನೆಯಿಂದ ನಿನ್ನೆ ಹಾಂ ನಿನ್ನೆ 6 ಗಂಟೆಯಿಂದ ಚಲೋ ಬಂದು ಹೋಗ್ಯಾರತ್ತೆ ಮುಂಜಾನೆ ಬಂದು ಹೋಗ್ಯಾರ ಅಮ್ಮ ಇತ್ತೇಳ್ರಿ ಕಿಲಿ ಇದ್ರಾಗಿಲ್ರಿ ಈಗ ಇದು ಮಾಡ್ಕೊರಿ ಅದು ಬರ್ತಾರ ನೋಡಿ ಗಾಡಿಗಳು ದಾರಿ ಬಿಡ್ರಪ್ಪ ಗಾಡಿ ತೆಗ್ರಿ ನಾನು ಬರ್ರಿ ಆತತ್ತೆ ಬೇಡ ಬರ ನಿಂದ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.